ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಬೆಂಗಳೂರಿನಲ್ಲಿ ಒಂದು ಮನೆ ಅಥವಾ ಒಂದು ಸೈಟ್ ಖರೀದಿಸಬೇಕು ಎನ್ನುವ ಕನಸು ನಿಮಗೆ ಇದೆಯಾ? ಆದರೆ ನಗರದೊಳಗೆ ಬೆಲೆ ಕೇಳಿದ್ರೆ ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿಗೆ ಮನೆ ಖರೀದಿಸುವುದು ಕನಸಾಗಿ ಉಳಿಯುತ್ತೆ. ಇದೀಗ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ತರಲು ಮುಂದಾಗಿದೆ. ಇದು ಬೆಂಗಳೂರಿನ ರಿಯಲ್ ಎಸ್ಟೇಟ್ ನಕ್ಷೆಯನ್ನೇ ಬದಲಾಯಿಸಬಹುದು ಎಂಬ ಚರ್ಚೆಗೆ ಕಾರಣವಾಗಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯೇ ಬಿಡದಿ ಇಂಟಗ್ರೇಟೆಡ್ ಟೌನ್ಶಿಪ್. ಹಾಗಾದ್ರೆ ಈ ಟೌನ್ಶಿಪ್ ಅಂದ್ರೇನು? ಇದು ನಿಜವಾಗಿಯೂ ಬರುತ್ತಾ? ಬಂದ್ರೆ ಯಾವ ಪ್ರದೇಶದಲ್ಲಿ ಆಸ್ತಿ ಬೆಲೆ ಏರಬಹುದು? ಈಗಲೇ ಹೂಡಿಕೆ ಮಾಡಬೇಕಾ ಅಥವಾ ಇನ್ನೂ ಕಾಯಬೇಕಾ? ಇಂದಿನ ವಿಡಿಯೋದಲ್ಲಿ ಸರ್ಕಾರದ ಯೋಜನೆಯಿಂದ ಹಿಡಿದು ರಿಯಲ್ ಎಸ್ಟೇಟ್ ಮೇಲಿನ ಪರಿಣಾಮದವರೆಗೆ ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಆದ್ದರಿಂದ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ. ಮೊದಲಿಗೆ ಈ ಬಿಡದಿ ಟೌನ್ಶಿಪ್ ಅಂದ್ರೇನು ತಿಳಿಯೋಣ ಬನ್ನಿ. ಒಂದು ವಿಷಯವನ್ನ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅದೇನೆಂದ್ರೆ, ಬಹಳ ಜನ ಬಿಡದಿಯಲ್ಲಿ ಹೊಸ ಲೇಔಟ್ ಮಾಡ್ತಿದ್ದಾರೆ ಅಷ್ಟೇ ಅಂತ ಅಂದ್ಕೊಂಡಿದ್ದಾರೆ. ಆದರೆ ವಾಸ್ತವ ಅದಕ್ಕಿಂತ ತುಂಬಾ ದೊಡ್ಡದು. ಸರ್ಕಾರದ ಉದ್ದೇಶ ಕೇವಲ ಮನೆಗಳನ್ನ ಕಟ್ಟೋದು ಅಲ್ಲ, ಒಂದು ಸಂಪೂರ್ಣ ನಗರವನ್ನ ನಿರ್ಮಿಸೋದಾಗಿದೆ. ಅಂದ್ರೆ ಅಲ್ಲಿ ಮನೆಗಳಿರ್ಬೇಕು, ಶಾಲೆಗಳಿರ್ಬೇಕು, ಆಸ್ಪತ್ರೆಗಳಿರ್ಬೇಕು, IT ಕಂಪನಿಗಳಿರ್ಬೇಕು, ಕೈಗಾರಿಕೆಗಳಿರ್ಬೇಕು, ಶಾಪಿಂಗ್ ಮಾಲ್ಗಳಿರ್ಬೇಕು, ಉದ್ಯಾನವನಗಳು, ವಿಶಾಲ ರಸ್ತೆಗಳು, ಮೆಟ್ರೋ ಸಂಪರ್ಕ, ಸಾರ್ವಜನಿಕ ಸಾರಿಗೆ ಎಲ್ಲವೂ ಒಂದೇ ಯೋಜನೆಯಲ್ಲಿ ಇರಬೇಕು. ಇದನ್ನೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತಾರೆ. ಇನ್ನು ಸರ್ಕಾರ ಈ ಯೋಜನೆ ಏಕೆ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಇಂದು ಬೆಂಗಳೂರು ಯಾವ ಪರಿಸ್ಥಿತಿಯಲ್ಲಿದೆ? ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಾ ಇದೆ, ರಿಯಲ್ ಎಸ್ಟೇಟ್ ಬೆಲೆ ಆಕಾಶಕ್ಕೇರಿದೆ, ಬಾಡಿಗೆ ತಿಂಗಳಿಂದ ತಿಂಗಳಿಗೆ ಹೆಚ್ಚುತ್ತಾ ಇದೆ, ಜನಸಂಖ್ಯೆ ವೇಗವಾಗಿ ಬೆಳೀತಾ ಇದೆ. ಪ್ರತಿ ವರ್ಷ ಸಾವಿರಾರು ಜನ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆದರೆ ನಗರ ವಿಸ್ತರಣೆ ಅದೇ ವೇಗದಲ್ಲಿ ಆಗ್ತಾ ಇಲ್ಲ. ಆದ್ದರಿಂದ ಬೆಂಗಳೂರಿನ ಮೇಲಿನ ಒತ್ತಡವನ್ನ ಕಡಿಮೆ ಮಾಡಲು ನಗರದ ಹೊರಭಾಗದಲ್ಲಿ ಹೊಸ ಯೋಜಿತ ನಗರಗಳನ್ನು ನಿರ್ಮಿಸುವ ಆಲೋಚನೆ ಬಂದಿದೆ. ಅದರ ಭಾಗವಾಗಿ ಬಿಡದಿ ಪ್ರಮುಖ ಸ್ಥಳವಾಗಿ ಗುರುತಿಸಲಾಗಿದೆ. ಇನ್ನು ಬಿಡದಿಯನ್ನೇ ಏಕೆ ಆಯ್ಕೆ ಮಾಡಿದ್ದು ಅಂದ್ರೆ, ಈ ಪ್ರಶ್ನೆ ಬಹಳ ಮುಖ್ಯವಾಗುತ್ತೆ. ಬಿಡದಿ ಸಾಮಾನ್ಯ ಹಳ್ಳಿಯಲ್ಲ, ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮೇಲಿರುವ ಪ್ರಮುಖ ಪ್ರದೇಶ. ಬೆಂಗಳೂರು ನಗರಕ್ಕೆ ತುಂಬಾ ಹತ್ತಿರ, ರಾಮನಗರಕ್ಕೂ ಹತ್ತಿರ, ಮೈಸೂರಿಗೆ ಉತ್ತಮ ಸಂಪರ್ಕ. ಇದರ ಜೊತೆಗೆ ಇಲ್ಲಿ ಈಗಾಗಲೇ ಹಲವು ಕೈಗಾರಿಕೆಗಳಿದೆ. ಟೊಯೋಟಾ, ಕಿರ್ಲೋಸ್ಕರ್ನಂತಹ ದೊಡ್ಡ ಉದ್ಯಮಗಳು ಈ ಭಾಗದಲ್ಲಿದೆ. ಲಾಜಿಸ್ಟಿಕ್ ಹಾಗೂ ಉತ್ಪಾದನಾ ಕ್ಷೇತ್ರಕ್ಕೂ ಅನುಕೂಲಕರ ಸ್ಥಳವಾಗಿದೆ. ಆ ಕಾರಣದಿಂದ ಸರ್ಕಾರದ ದೃಷ್ಟಿ ಈ ಪ್ರದೇಶದ ಮೇಲೆ ಬಿದ್ದಿದೆ. ಇದರಿಂದ ರಿಯಲ್ ಎಸ್ಟೇಟ್ ಮೇಲೆ ಏನ್ ಪರಿಣಾಮ? ಇಲ್ಲಿ ಒಂದು ವಿಷಯವನ್ನ ನೆನಪಿಡಿ. ಯಾವುದೇ ದೊಡ್ಡ ಸರ್ಕಾರಿ ಯೋಜನೆ ಬಂದ ಕೂಡಲೇ ಮರುದಿನವೇ ಆಸ್ತಿ ಬೆಲೆ ಡಬಲ್ ಆಗೋದಿಲ್ಲ. ಇದು ರಿಯಲ್ ಎಸ್ಟೇಟ್. ಇದರಲ್ಲಿ ಸಮಯ ಬೇಕಾಗುತ್ತೆ. ಯೋಜನೆ ಅನುಮೋದನೆ, ಮೊದಲು ಭೂ ಸ್ವಾಧೀನ, ಮೂಲಸೌಕರ್ಯ ನಿರ್ಮಾಣ, ರಸ್ತೆ, ನೀರು, ವಿದ್ಯುತ್ ಸಂಪರ್ಕ, ಉದ್ಯೋಗ ಸೃಷ್ಟಿ, ಜನಸಂಖ್ಯೆ ಇವೆಲ್ಲವೂ ಬಂದ ನಂತರವೇ ಸ್ಥಿರವಾದ ಬೇಡಿಕೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಇಂದು ಕೊಂಡರೆ ನಾಳೆ ಕೋಟಿ ಎಂಬ ಜಾಹೀರಾತುಗಳನ್ನು ನಂಬಬೇಡಿ. ಆದರೆ ಅವಕಾಶ ಇದೆಯಾ? ಹೌದು, ಅವಕಾಶ ಖಂಡಿತ ಇದೆ. ಆದರೆ ಸರಿಯಾದ ಸ್ಥಳ, ಸರಿಯಾದ ದಾಖಲೆ, ಸರಿಯಾದ ಸಮಯ ಈ ಮೂರು ಇದ್ರೆ ಮಾತ್ರ ಹೂಡಿಕೆಯನ್ನ ಮಾಡಬಹುದು. ಈ ಯೋಜನೆ ಯಶಸ್ವಿಯಾದ್ರೆ ಕೇವಲ ಬಿಡದಿ ಮಾತ್ರವಲ್ಲ, ಸುತ್ತಮುತ್ತಲಿನ ಅನೇಕ ಪ್ರದೇಶಗಳಿಗೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಯಾವ ಪ್ರದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಬೂಮ್? ಮೊದಲಿಗೆ ಒಂದು ಎಚ್ಚರಿಕೆ. ಈ ವಿಡಿಯೋದಲ್ಲಿ ಹೇಳುತ್ತಿರುವುದು ಸಂಭಾವ್ಯ ಬೆಲೆ ಏರಿಕೆ ಬಗ್ಗೆ ಮಾತ್ರ. ನಿಖರವಾಗಿ ಎಲ್ಲೆಲ್ಲಿ ಬೆಲೆ ಡಬಲ್ ಆಗುತ್ತೆ ಎಂದು ಹೇಳಲಾಗುವುದಿಲ್ಲ. ರಿಯಲ್ ಎಸ್ಟೇಟ್ ಯಾವಾಗಲೂ ಸರ್ಕಾರದ ಅನುಮೋದನೆ, ಮೂಲಸೌಕರ್ಯ, ಅಭಿವೃದ್ಧಿ, ಮಾರುಕಟ್ಟೆಯ ಬೇಡಿಕೆ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಈಗ ಬಿಡದಿ ಟೌನ್ಶಿಪ್ನಿಂದ ಮೊದಲ ಲಾಭ ಪಡೆಯುವ ಪ್ರದೇಶ ಯಾವುದು ಅಂತ ನೋಡೋಣ ಬನ್ನಿ. ಈ ಯೋಜನೆಯ ಕೇಂದ್ರ ಬಿಂದುವೇ ಬಿಡದಿ. ಹಾಗಾಗಿ ಮೊದಲ ಪರಿಣಾಮ ಇಲ್ಲೇ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಆದರೆ ಇಲ್ಲಿ ಒಂದು ವಿಷಯ ಗಮನಿಸಿ. ಬಿಡದಿಯಲ್ಲಿರುವ ಎಲ್ಲಾ ಜಮೀನು ಒಂದೇ ರೀತಿ ಮೌಲ್ಯವನ್ನ ಪಡೆಯೋದಿಲ್ಲ. ಯಾವ ಜಮೀನಿಗೆ ರಸ್ತೆ ಸಂಪರ್ಕೋತ್ತಮ, ಯಾವ ಸೈಟ್ಗೆ ಕಾನೂನುಬದ್ಧ ದಾಖಲೆಗಳಿದೆ, ಯಾವ ಲೇಔಟ್ ಅನುಮೋದಿತ, ಇವುಗಳೇ ಭವಿಷ್ಯದ ಮೌಲ್ಯವನ್ನು ನಿರ್ಧರಿಸುತ್ತೆ. ಎರಡನೇದಾಗಿ ಕೆಂಗೇರಿ ಪ್ರದೇಶ. ಬಿಡದಿಗೆ ಹೋಗುವ ಬಹುತೇಕ ಜನ ಕೆಂಗೇರಿ ಮೂಲಕವೇ ಸಾಕ್ತಾರೆ. ಇಲ್ಲಿ ಮೆಟ್ರೋ ಸಂಪರ್ಕ ಚಾಲ್ತಿಯಲ್ಲಿದೆ. ಬೆಂಗಳೂರು ನಗರಕ್ಕೆ ಹತ್ತಿರದ ಅಂತರ, ಮೈಸೂರು ರಸ್ತೆಯ ಸಂಪರ್ಕ ಇವುಗಳ ಕಾರಣದಿಂದ ಕೆಂಗೇರಿ ಈಗಾಗಲೇ ಅಭಿವೃದ್ಧಿಯನ್ನ ಕಂಡಿದೆ. ಬಿಡದಿ ಇನ್ನಷ್ಟು ಅಭಿವೃದ್ಧಿಯಾದರೆ ಕೆಂಗೇರಿಯು ಅದರ ಪ್ರಯೋಜನ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಆದರೆ ಇಲ್ಲಿ ಈಗಾಗಲೇ ಬೆಲೆಗಳು ಸಾಕಷ್ಟು ಏರಿದೆ. ಹೀಗಾಗಿ ಹೂಡಿಕೆ ಮಾಡುವ ಮೊದಲು ಪ್ರಸ್ತುತ ಮಾರುಕಟ್ಟೆ ದರ ಮತ್ತು ಬೆಳವಣಿಗೆಯ ಸಾಧ್ಯತೆಯನ್ನ ಹೋಲಿಕೆ ಮಾಡಿ ನೋಡಿ. ಮೂರನೇದು ರಾಮನಗರ. ಇದು ಮುಂದಿನ ಬೆಳವಣಿಗೆಯ ಕೇಂದ್ರ. ರಾಮನಗರ ಒಂದು ಕಾಲದಲ್ಲಿ ಕೇವಲ ಪ್ರವಾಸಿ ತಾಣ. ಇಂದು ಬೆಂಗಳೂರು ಮೈಸೂರು ಕಾರಿಡಾರ್ನ ಪ್ರಮುಖ ನಗರ. ಬಿಡದಿ ಅಭಿವೃದ್ಧಿಯಾದರೆ ರಾಮನಗರದಲ್ಲಿ ಶೈಕ್ಷಣಿಕ ಸಂಸ್ಥೆಗಳು, ವಾಣಿಜ್ಯ ಚಟುವಟಿಕೆಗಳು, ವಸತಿ ಯೋಜನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಯೋಜನೆ ಹೆಸರಿನಲ್ಲಿ ಕೃಷಿ ಜಮೀನನ್ನ ದಾಖಲೆ ಪರಿಶೀಲಿಸದೆ ಖರೀದಿಸುವುದು ಅಪಾಯ. ನಾಲ್ಕನೆಯದು ಚನ್ನಪಟ್ಟಣ. ಇದು ದೀರ್ಘಾವಧಿಯ ಹೂಡಿಕೆದಾರರಿಗೆ. ಚನ್ನಪಟ್ಟಣ ಆಟಿಕೆಗಳ ನಗರ ಎಂದೇ ಪ್ರಸಿದ್ಧವಾಗಿದೆ. ಆದರೆ ಬೆಂಗಳೂರು ಮೈಸೂರು ಸಂಪರ್ಕ ಉತ್ತಮವಾಗುತ್ತಿರುವಂತೆ ಈ ಪ್ರದೇಶಕ್ಕೂ ಹೂಡಿಕೆದಾರರ ಗಮನ ಸೆಳೀತಾ ಇದೆ. ಬಿಡದಿ ಅಭಿವೃದ್ಧಿ, ಮೈಸೂರು ಕಾರಿಡಾರ್ ಬೆಳವಣಿಗೆ, ಕೈಗಾರಿಕಾ ವಿಸ್ತರಣೆ ಈ ಎಲ್ಲವೂ ಚನ್ನಪಟ್ಟಣದ ಮೇಲೆ ಪರೋಕ್ಷ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದರೆ ಇದು ಶಾರ್ಟ್ ಟರ್ಮ್ ಹೂಡಿಕೆಗೆ ಅಲ್ಲ, ದೀರ್ಘಾವಧಿಯ ದೃಷ್ಟಿಯಿಂದ ಮಾತ್ರ ಇಲ್ಲಿ ಹೂಡಿಕೆಯನ್ನು ಆಲೋಚಿಸಿ. ಐದನೇದಾಗಿ ಹಾರೋಹಳ್ಳಿ ಮತ್ತು ಕೈಗಾರಿಕಾ ವಲಯಗಳು.
ರಿಯಲ್ ಎಸ್ಟೇಟ್ನಲ್ಲಿ ಒಂದು ವಿಷಯ ಯಾವಾಗಲೂ ನೆನಪಲ್ಲಿಡಿ. ಉದ್ಯೋಗ ಇರುವ ಕಡೆ ಜನ ಬರ್ತಾರೆ. ಜನ ಬಂದ್ರೆ ಮನೆ ಬೇಕಾಗುತ್ತೆ. ಮನೆ ಬೇಕಾದ್ರೆ ರಿಯಲ್ ಎಸ್ಟೇಟ್ ಕ್ಷೇತ್ರವು ಬೆಳೆಯುತ್ತೆ. ಹಾರೋಹಳ್ಳಿ ಮತ್ತು ಸುತ್ತಮುತ್ತಲಿನ ಕೈಗಾರಿಕಾ ವಲಯಗಳು ಭವಿಷ್ಯದಲ್ಲಿ ವಸತಿ ಬೇಡಿಕೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಅಂದಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡದಿ ಟೌನ್ಶಿಪ್ ಬರ್ತಾ ಇದೆ. ಇವತ್ತೇ ಬುಕ್ ಮಾಡಿ ನಾಳೆ ಡಬಲ್ ಆಗುತ್ತದೆ ಎಂದೆಲ್ಲ ಜಾಹೀರಾತುಗಳನ್ನ ಕಾಣಬಹುದು. ಅಂತಹ ಮಾತುಗಳನ್ನು ನಂಬಿ ದಾಖಲೆ ನೋಡದೆ ಅನುಮೋದನೆಯನ್ನ ಪರಿಶೀಲಿಸದೆ ಹಣ ಹೂಡಿದ್ರೆ ಖಂಡಿತ ನಷ್ಟ ಆಗಬಹುದು. ಹೂಡಿಕೆ ಮಾಡುವ ಮೊದಲು ಈ 5 ಪ್ರಶ್ನೆಗಳನ್ನು ತಪ್ಪದೆ ಕೇಳಿ. 1. ಜಮೀನಿನ ದಾಖಲೆಗಳು ಸರಿ ಇದೆಯಾ? 2. ಯೋಜನೆಗೆ ಅಧಿಕೃತ ಅನುಮೋದನೆ ಇದೆಯಾ? 3. ರಸ್ತೆ, ನೀರು, ವಿದ್ಯುತ್ ಸೌಲಭ್ಯವಿದೆಯೇ? 4. ಸುತ್ತಮುತ್ತ ಈಗಾಗಲೇ ಅಭಿವೃದ್ಧಿಯಾಗಿದೆಯಾ? 5. 7-10 ವರ್ಷಗಳು ಕಾಯಲು ಸಿದ್ಧವೇ? ಈ 5 ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಕ್ಕರೆ ಮಾತ್ರ ಮುಂದಿನ ಹೆಜ್ಜೆ ಇಡಿ. ಬಿಡದಿ ಟೌನ್ಶಿಪ್ ಕರ್ನಾಟಕ ನಗರ ಅಭಿವೃದ್ಧಿಯ ಹೊಸ ಅಧ್ಯಾಯವಾಗಬಹುದು. ಆದರೆ ಪ್ರತಿ ಅವಕಾಶದ ಜೊತೆ ಜವಾಬ್ದಾರಿಯೂ ಬರುತ್ತದೆ. ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಕನಿಷ್ಠ 10 ಬಾರಿ ಯೋಚಿಸಿ. ಆದರೆ ಅವಕಾಶ ಇದ್ರೆ ಖಂಡಿತ ಬಿಡಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಶ್ವವಾಣಿ ಪ್ರಾಪರ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.